ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಸೇವಂತಿ, ಎಲ್ಲ ನೀನ್ ಹೇಳ್ದಾಗೆ ಆದ್ರೆ ತುಂಬಾ ಸಂತೋಷದ ವಿಷಯ. ನಾವು ಕೂಡ ಬಯಸೋದು ಇಂಥ ಸಂಬಂಧನೇ ಅಲ್ವಾ? ನಮ್ಗೆ ಅವ್ರು ಕೊಡೋ ಆಸ್ತಿ ಅಂತಸ್ತು ಯಾವ್ದು ಬೇಕಾಗಿಲ್ಲ. ನಮ್ ಮನೆಗ್ ಬಂದು ಅವ್ರ ಮನೆ ಮಗಳು ನಮ್ ಕರ್ಣನ್ ಜೊತೆ ಹೊಂದ್ಕೊಂಡೋದ್ರೆ ಅಷ್ಟೇ ಸಾಕು. ಅತ್ತೆ, ಆ ವಿಶ್ವಾಸ ಖಂಡಿತ ನನಗಿದೆ. ಸೇವಂತಿ, ಆ ಕೃಷ್ಣನ ಆಶೀರ್ವಾದದಿಂದ ನಮ್ ಕರ್ಣ ಇದೇ ಹುಡುಗಿನ ಒಪ್ಕೊಂಡ್ರೆ ಸಾಕು. ಇದಕ್ಕಿಂತ ಸಂತೋಷದ ವಿಷಯ ಬೇರೆ ಯಾವುದೂ ಇಲ್ಲ. ಇವ್ರು ಹೋಗ್ತಿರೋ ಸ್ಪೀಡ್ ನೋಡಿದ್ರೆ ಕರ್ಣನ್ಗೆ ಈಗ್ಲೇ ಮದ್ವೆ ಮಾಡಿ ಹನಿಮೂನ್ ಕಳ್ಸೋ ತರ ಇದೆ. ಅಪ್ಪಿ ತಪ್ಪಿ ಕರ್ಣ ಏನಾದ್ರೂ ಇವ್ ನೋಡಿರೋ ಹುಡುಗಿನ ಒಪ್ಕೊಂಡು ಮದ್ವೆ ಮಾಡ್ಕೊಂಡ್ರೆ ಮುಗೀತು ಕತೆ. ತಿರುಪ್ತಿ ತಿಮ್ಮಪ್ಪ, ನೀನೇ ಕಾಪಾಡಬೇಕು. ಸೇವಂತಿ, ಕರ್ಣ ಹೇಗೆ ಅಂತ ನಿನ್ಗೆ ಚೆನ್ನಾಗ್ ಗೊತ್ತು. ಅವನ್ ಸ್ವಲ್ಪ ಒರಟ. ಅವ್ನ್ ಈ ಮನೇಲಿ ನಿನ್ ಮಾತ್ ಬಿಟ್ರೆ ಬೇರೆ ಯಾರ್ ಮಾತು ಕೇಳಲ್ಲ ಅಂತಾನೆ. ಅಂತದ್ರಲ್ಲಿ ನಾವು ಅವನ್ಗೆ ಮದ್ವೆ ಮಾಡ್ಬೇಕು ಅಂತ ಓಡಾಡ್ತಾ ಇದ್ದೀವಿ. ಈಗಾಗ್ಲೇ ಸಂಬಂಧಗಳನ್ನೆಲ್ಲ ವಿಚಾರಿಸಿದೀವಿ. ಇಂಥ ಟೈಮಲ್ಲಿ ಅವನೇನಾದ್ರೂ ಬೇಡ ಅನ್ಬಿಟ್ರೆ ನೋಡು ಸೇವಂತಿ, ನೀನೇ ಹೇಗಾದ್ರೂ ಮಾಡಿ ಅವನ್ನ ಒಪ್ಪಿಸ್ಬೇಕು. ಅತ್ತೆ, ನೀವೇನು ಯೋಚನೆ ಮಾಡ್ಬೇಡಿ. ಅದೆಷ್ಟೇ ಕಷ್ಟ ಆದ್ರೂ ಕರ್ಣ ಭಾವನ್ಗೆ ಒಪ್ಸೋ ಜವಾಬ್ದಾರಿ ನಂದು. ನನ್ ಮಾತನ್ನ ಅವ್ರು ತೆಗ್ದಾಕಲ್ಲ ಅನ್ನೋ ಭರವಸೆ ನನಗೂ ಇದೆ. ಹೇಗೋ ಸೇವಂತಿ, ಆ ನಿನ್ ಭರವಸೆ ನಿಜ ಆದ್ರೆ ಅಷ್ಟೇ ಸಾಕು. ಖಂಡಿತ ಆಗುತ್ತೆ ಅತ್ತೆ, ಆ ನಂಬಿಕೆ ನನಗೂ ಇದೆ. ಸೇವಂತಿ, ಎಲ್ಲ ನಾವ್ ಅನ್ಕೊಂಡಂಗೆ ಆದ್ರೆ ನಮ್ ಮನೆ ದೇವ್ರಿಗೆ 100 ತೆಂಗಿನಕಾಯಿ ಹೊಡಿತೀನಿ. ಅಜ್ಜಿ, ಮಾವ, ನಿಮ್ಮಿಬ್ಬರಿಗೂ ಒಂದು ಗುಡ್ ನ್ಯೂಸ್ ಇದೆ. ಏನದು? ಅಜ್ಜಿ, ನಾವು ಕರ್ಣ ಭಾವನ್ ನೋಡಿದ್ವಲ್ಲ ಹುಡುಗಿ, ಆ ಹುಡುಗಿ ಭಾವನ್ ಮದ್ವೆ ಮಾಡ್ಕೊಳ್ಳೋದಕ್ಕೆ ಒಪ್ಕೊಂಡಿದ್ದಾಳಂತೆ. ಮಾ, ಹುಡುಗಿ ವಿಷಯ ಬಿಟ್ಟಾಕಮ್ಮ. ಕರ್ಣ ಇನ್ನು ಮನೆಗ್ ಬಂದಿಲ್ಲ. ಎಲ್ಲಿ ಹೋಗಿದಾನೆ ಏನು ಗೊತ್ತಿಲ್ಲ. ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆನ್ ಆಗಿಲ್ಲ, ಸ್ವಿಚ್ ಆಫ್ ಅಲ್ಲೇ ಇದೆ. ಏನ್ ಮಾಡ್ಬೇಕು ಅಂತ ತಲೆ ಓಡ್ತಾ ಇಲ್ಲ. ನನ್ ಮೊಮ್ಮಗ ಎಲ್ಲೋದ್ನೋ ಏನೋ, ಕರ್ಣಗೆ ಏನಾಗಿದ್ಯೋ ಏನೋ. ಅತ್ತೆ, ಕರ್ಣ ಇನ್ನೂ ಮನೆಗ್ ಬಂದಿಲ್ಲ. ಏನಾದ್ರೂ ಹೆಚ್ಚು ಕಮ್ಮಿ ಆಗಿದೆ ಅಂತ ಅನಿಸ್ತಿದೆ. ಸೇವಂತಿ, ಹೋಗಮ್ಮ, ಅರ್ಜುನನ್ನ ಕರ್ಕೊಂಡ್ ಬಾ. ಅವ್ನ್ಗೆ ಹೇಳು ಒಂಚೂರು ಕರ್ಣನ್ ಬಗ್ಗೆ ವಿಚಾರಿಸೋದಕ್ಕೆ. ಅತ್ತೆ, ಅವರು ಮನೆಯಲ್ಲಿಲ್ಲ, ಏನೋ ಅರ್ಜೆಂಟ್ ಕೆಲಸ ಇದೆ ಅಂತ ಅವಾಗ್ಲೇ ಹೋದ್ರು. ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಬರ್ತೀನಿ ಅಂತ ಹೇಳಿದ್ರು. ಡಾಕ್ಟರ್ ಹತ್ರ ಚೆಕಪ್ ಬೇರೆ ಹೋಗೋದಿದೆ. ಕರ್ಣ ಅವ್ರೆ, ಹೇಗಿದ್ದೀರಾ? ಪರವಾಗಿಲ್ಲ, ಈಗ ಸ್ವಲ್ಪ ಬೆಟರ್. ನನ್ಗೆಷ್ಟು ಭಯ ಆಗಿತ್ತು ಗೊತ್ತಾ? ಇದಕ್ಕೆಲ್ಲ ನಾನೇ ಕಾರಣ ಅಂತ ಅನ್ಸ್ಬಿಟ್ಟಿತ್ತು. ಯಾರೋ ಬಂದು ಏನೋ ಮಾಡಿದ್ರೆ ಅದಕ್ಕೆ ನೀವೇ ಕಾರಣ ಆಗ್ತೀರಾ? ನಿಮ್ಮನ್ನ ಸುಪಾರಿ ಕಿಡ್ನಾಪರ್ಸ್ ಹತ್ರ ಮೀಟ್ ಮಾಡಿಸ್ತೀನಿ ಅಂತ ನಾನೇ ತಾನೇ ಕಾಡಿಗೆ ಕರ್ಕೊಂಡೋಗಿದ್ದು. ಹೀಗಾಗುತ್ತೆ ಅಂತ ನಿಮ್ಗೇನಾದ್ರೂ ಗೊತ್ತಿತ್ತಾ? ಒಂದ್ ವೇಳೆ ಗೊತ್ತಿದ್ರೆ ನೀವು ನನ್ನನ್ನ ಕರ್ಕೊಂಡು ಹೋಗ್ತಿದ್ರಾ? ಇದನ್ನ ಸೀರಿಯಸ್ ಆಗಿ ತಗೋಬೇಡಿ. ಆಕಸ್ಮಿಕವಾಗಿ ಆಯ್ತು ಅಂದ್ಕೊಳ್ಳಿ. ಆದ್ರೂ ನಿಮ್ಗೆ ಹೀಗಾಯ್ತಲ್ಲ ಅಂತ ಮನ್ಸಲ್ಲಿ ಒಂಥರ ಸಂಕಟ ಆಗ್ತಾ ಇದೆ. ಅದಕ್ಕೆ ನಿಮ್ಗೇನ್ ಆಗ್ಬಾರ್ದು, ಆದಷ್ಟು ಬೇಗ ಹುಷಾರಾಗ್ಬೇಕು ಅಂತ ನಿಮ್ ಹೆಸರಲ್ಲಿ ಅರ್ಚನೆ ಮಾಡಿಸಿ ಕುಂಕುಮ ತಗೊಂಡ್ ಬಂದಿದ್ದೀನಿ. ಅಷ್ಟೇ ಅಲ್ಲ, ಎಲ್ಲ ಒಳ್ಳೇದಾದ್ರೆ ಉರುಳು ಸೇವೆ ಮಾಡ್ತೀನಿ ಅಂತ ಹರಕೆ ಬೇರೆ ಹೊತ್ಕೊಂಡ್ ಬಂದಿದ್ದೀನಿ. ಮಣಿಯವರೇ, ಯಾಕೆ ಹೀಗೆಲ್ಲ ಮಾಡಕ್ ಹೋದ್ರಿ? ಹರಕೆ ಹೊತ್ಕೊಳ್ಳೋ ಅಗತ್ಯ ಆದ್ರೂ ಏನಿತ್ತು? ಖಂಡಿತ ಅಗತ್ಯ ಆಯ್ತು. ಯಾಕಂದ್ರೆ ನೀವ್ ಯಾವಾಗ್ಲೂ ಚೆನ್ನಾಗಿರ್ಬೇಕು, ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು, ಅಷ್ಟೇ ನನ್ನ ಆಸೆ. ಆ ಕಾರಣಕ್ಕೆ ಹರಕೆ ಹೊತ್ಕೊಂಡ್ ಬಂದೆ. ಇದುವರೆಗೂ ನನ್ನ ಬಗ್ಗೆ ಯಾರು ಹರಕೆ ಹೊತ್ಕೊಂಡಿಲ್ಲ. ಇನ್ಫ್ಯಾಕ್ಟ್ ನನ್ಗೆ ಒಳ್ಳೇದಾಗ್ಲಿ ಅಂತ ಯಾರು ಕೇಳ್ಕೊಂಡೂ ಇರ್ಲಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ನಾನು ಬದುಕಿದಿನ ಸತ್ತಿದಿನ ಅಂತ ಯಾರಿಗೂ ಗೊತ್ತೇ ಇರ್ಲಿಲ್ಲ. ಆ ಪ್ರತಾಪನವ್ರಿಗೆ ಮಾತ್ರ ಗೊತ್ತಿತ್ತು ಅಷ್ಟೇ. ಅಂಥದ್ರಲ್ಲಿ ನೀವು ನನ್ನ ಹೆಸರಲ್ಲಿ ಅರ್ಚನೆ ಮಾಡಿಸಿ ಹರಕೆ ಹೊತ್ಕೊಂಡು ಬಂದಿದ್ದೀರಾ ಅಂದ್ರೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ನಿಮಗೆ ನನ್ನ ಮೇಲಿರೋ ಗೌರವಕ್ಕೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಎನಿವೇಸ್, ತುಂಬಾ ಥ್ಯಾಂಕ್ಸ್ ಮಣಿಯವರೇ. ಅಯ್ಯೋ, ಥ್ಯಾಂಕ್ಸ್ ಎಲ್ಲ ಹೇಳ್ಬೇಡಿ. ಅದ್ ಚಿಕ್ಕ ಪದನೇ ಆದ್ರೂ ತುಂಬಾ ದೊಡ್ಡ ಪದ ಆಗುತ್ತೆ. ಯಾಕಂದ್ರೆ ನಾನು ಅಂತ ದೊಡ್ಡ ಕೆಲಸ ಏನ್ ಮಾಡಿಲ್ಲ.
ನನ್ನ ದೃಷ್ಟಿಲಿ ನೀವು ಮಾಡ್ತಾ ಇರೋದು ತುಂಬ ದೊಡ್ಡ ಕೆಲಸ. ಯಾರಿಗೂ ಬೇಡದೇ ಇರೋ ನನ್ನ ಮೇಲೆ ಇಷ್ಟೊಂದು ಅಕ್ಕರೆ ತೋರಿಸ್ತಾ ಇದ್ದೀರಾ ಅಂದರೆ ಸುಮ್ಮನೆನಾ? ಅದಕ್ಕೆ ಥ್ಯಾಂಕ್ಸ್ ಹೇಳಿದ್ರೆ ತುಂಬ ಚಿಕ್ಕದಾಗುತ್ತೆ. ಬಟ್ ಬೇರೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಥ್ಯಾಂಕ್ಸ್ ಅಂತ ಹೇಳಿದೆ ಅಷ್ಟೇ. ಆದರೂ ನನಗೋಸ್ಕರ ನೀವು ತುಂಬ ರಿಸ್ಕ್ ತೊಗೊಂಡ್ರಿ. ಎಲ್ರ ವಿಷಯದಲ್ಲೂ ರಿಸ್ಕ್ ತಗೊಳಕ್ಕಾಗಲ್ಲ. ನಮ್ಮವ್ರಿಗೆ, ನಮಗ್ ಬೇಕಾದವ್ರಿಗೆ, ನಮ್ಮ ಮನ್ಸಿಗೆ ತುಂಬಾ ಹತ್ರ ಆದವ್ರಿಗೆ ರಿಸ್ಕ್ ತಗೊಳ್ಳೋದು, ಅದ್ರಲ್ಲೂ ಒಂಥರ ಖುಷಿ ಇದೆ. ಮನೆಯವರೇ, ಗಾಡಿ ಸ್ಟಾರ್ಟ್ ಆಗ್ತಿರ್ಲಿವಲ್ಲ, ಹೇಗೆ ಸರಿ ಹೋಯ್ತು? ಈ ಟೈಮಲ್ಲಿ ಈ ವಿಷಯ ಬೇಕಿತ್ತಾ? ಈ ಕರ್ಣಂಗೆ ಯಾವಾಗ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗಲ್ಲ. ಮನೆಯವರೇ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಆ, ಅದು 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 ಕರ್ಣ ಅವರೇ, ಅದು ಕಾರ್ ಹೇಗೆ ಸ್ಟಾರ್ಟ್ ಆಯ್ತು ಅಂತ ಅಂದ್ರೆ ಅದು ಹಾ, ನಾನ್ ನಿಮ್ಮನ್ನ ಹೇಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು ಅಂತ ಯೋಚನೆ ಮಾಡ್ತಿರುವಾಗ ಕಾಡ್ ದಾರಿಲಿ ಯಾವುದೋ ಒಂದು ಗಾಡಿ ಬಂತು. ಲಿಫ್ಟ್ ಕೇಳೋಣ ಅಂತ ಅನ್ಕೋಬೇಕಾದ್ರೆ ಯಾರೋ ಇಬ್ರು ಪುಣ್ಯಾತ್ಮರು ದೇವ್ರು ಬಂದಾಗ ಬಂದು ವಿಷಯ ಹೀಗೆಲ್ಲ ಆಯ್ತು ಅಂತ ಅವ್ರ ಹತ್ರ ಹೇಳ್ದೆ. ಪಾಪ ಆಮೇಲೆ ಗಾಡಿನ ಅವರೇ ಸರಿ ಮಾಡ್ಕೊಟ್ರು. ಇಲ್ಲ ಅಂದ್ರೆ ತುಂಬಾ ಪ್ರಾಬ್ಲಮ್ ಆಗಿರೋದು. ಓ ಹೌದಾ, ಒಳ್ಳೇದಾಯ್ತು ಬಿಡಿ. ಒಟ್ಟಿನಲ್ಲಿ ನಿಮ್ಮಿಂದ ನನಗೊಂದು ಒಳ್ಳೆ ಅನುಭವ ಆಯ್ತು. ಇದನ್ನ ಮಾತ್ರ ಯಾವತ್ತೂ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ನನಗೂ ಅಷ್ಟೇ, ಇದೊಂಥರ ವಿಚಿತ್ರ ಅನುಭವ. ಅದೆಲ್ಲ ಸರಿ, ನಮ್ಮ ಮಾವನ ಎಲ್ಲಿಂದ ಹುಡುಕೋದು? ಅದೇ ಗೊತ್ತಾಗ್ತಿಲ್ಲ. ಅವ್ರ ಬಗ್ಗೆ ಒಂದ್ ಸಣ್ಣ ಸುಳಿವು ಸಿಗ್ತಾ ಇಲ್ಲ. ಪಾಪ, ನಮ್ಮ ಮಾವ ಎಲ್ಲಿದ್ದಾರೋ ಏನ್ ಮಾಡ್ತಾ ಇದ್ದಾರೋ ಒಂದು ಗೊತ್ತಾಗ್ತಾ ಇಲ್ಲ. ಅವ್ರ ಪರಿಸ್ಥಿತಿನ ನೆನೆಸ್ಕೊಂಡ್ರೆ ತುಂಬಾ ನೋವಾಗುತ್ತೆ. ಹೀಗೆಲ್ಲ ಆಗುತ್ತೆ ಅಂತ ಗೊತ್ತಿದ್ದಿದ್ರೆ ಅವ್ರನ್ನ ಮನೆಯಿಂದ ಆಚೆ ಬರೋದಕ್ಕೆ ಬಿಡ್ತಾನೆ ಇರಲಿಲ್ಲ. ನಾನೇ ಅವ್ರ ಮನೆ ಹತ್ರ ಹೋಗಿ ಕರ್ಕೊಂಡು ಬರ್ತಿದ್ದೆ. ಮುಂದೆ ಆಗೋದು ಯಾರಿಗೆ ಹೇಗ್ ಗೊತ್ತಿರುತ್ತೆ? ಹಾಗೇನಾದ್ರೂ ಗೊತ್ತಿದ್ರೆ ಎಲ್ರೂ ಹುಷಾರಾಗಿರ್ತಿದ್ರಲ್ವಾ? ಗೊತ್ತಿಲ್ಲದೆ ಆಗಿರೋದಕ್ಕೆ ಯಾರೇನ್ ಮಾಡೋದಕ್ಕಾಗತ್ತೆ? ಬೇಜಾರ್ ಮಾಡ್ಕೋಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ನಿಮ್ ಮಾವ ಎಲ್ಲೇ ಇದ್ರು ಬಂದೇ ಬರ್ತಾರೆ. ಯಾವಾಗ ಬರ್ತಾರೋ ಏನೋ. ಏನಾದ್ರೂ ವಿಚಾರಿಸೋಣ ಅಂದ್ರೆ ಅವ್ರ ಫೋನು ಸ್ವಿಚ್ ಆಫ್ ಆಗಿದೆ. ನನಗಂತೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಒಂಥರ ತಲೆ ಕೆಟ್ಟೋಗ್ಬಿಟ್ಟಿದೆ. ಕರ್ಣ ಅವ್ರೆ, ಇವಾಗ ನಿಮ್ ತಲೆಗೆ ಏಟಾಗಿದೆ. ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡಿ. ಎಷ್ಟು ಸಮಾಧಾನವಾಗಿರ್ತೀರೋ ಅಷ್ಟೇ ಒಳ್ಳೇದು. ನೋಡಿ, ಒಂದ್ ಕೆಲ್ಸ ಮಾಡಿ, ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಬನ್ನಿ. ನಾನು ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ. ಆಮೇಲೆ ಬೇಕಿದ್ರೆ ನಿಮ್ ಮಾವ ಎಲ್ಲಿದ್ದಾರೆ ಅಂತ ಹುಡ್ಕೋಣ. ಆಮೇಲೆ ಅವ್ರ ಬಗ್ಗೆ ಏನು ಗೊತ್ತಾಗ್ಲಿಲ್ಲ ಅಂತಂದ್ರೆ ಸ್ಟೇಷನ್ಗೆ ಹೋಗಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟು ಬರೋಣ. ಸರಿ, ಹಾಗೆ ಆಗ್ಲಿ. ಅತ್ತೆ, ಅರ್ಜುನ್ ಸರ್ ಫೋನ್ ತೆಗಿತಾ ಇಲ್ಲ. ಏನಾಗಿದೆ ಅವನಿಗೆ? ಯಾಕೆ ಮನೇಲೇ ಇರಲ್ಲ ಅಂತಾನೆ ಅವನು? ಅಲ್ಲ, ಕರುಣ ಮನೆಗೆ ಬಂದಿಲ್ಲ ಅನ್ನೋ ವಿಷಯ ಅವನು ಗೊತ್ತು ತಾನೆ. ಆದ್ರೆ ಯಾಕೆ ಅವ್ನು ತಲೆ ಕೆಡ್ಸ್ಕೊಳ್ತಾ ಇಲ್ಲ? ನಿಜ ಅತ್ತೆ, ಮನಸ್ತಾಪ ಏನೇ ಇರ್ಬೋದು, ಆದ್ರೆ ಮಾನವೀಯತೆ ದೃಷ್ಟಿಯಿಂದ ಅರ್ಜುನ ಕರ್ಣನ್ ಬಗ್ಗೆ ವಿಚಾರಿಸ್ಬೇಕು. ಆದ್ರೆ ಯಾಕೆ ಹೀಗ್ ಮಾಡ್ತಾ ಇದ್ದಾರೆ ಅಂತಾನೆ ಗೊತ್ತಾಗ್ತಿಲ್ಲ. ಬಡವರು ಅನಾಥರು ಅಂದ್ರೆ ತುಂಬಾ ಸಹಾಯ ಮಾಡ್ತಾರೆ. ನೀವು ಮದುವೆ ಮಾಡ್ಕೊಳ್ಳಿ, ಹುಡುಗಿನ ಹುಡುಕ್ತೀನಿ ಅಂತ ಹೇಳಿದಾಗ ನನಗೆ ನೆನಪಿಗೆ ಬಂದವರೇ ಮಣಿಯವರು. ಹೌದಾ? ಹ್ಞೂ ಅತ್ಗೆ, ನನಗೆ ಅವರು ಅಂದ್ರೆ ತುಂಬಾ ಇಷ್ಟ. ಅವ್ರು ಯಾವಾಗ್ಲೂ ನನಗೆ ತುಂಬಾ ನೆನಪಾಗ್ತಾ ಇರ್ತಾರೆ. ಅವಾಗೆಲ್ಲ ನಾನು ಅವ್ರಿಗೆ ಫೋನ್ ಮಾಡ್ತೀನಿ, ತುಂಬಾ ಹೊತ್ತು ಮಾತಾಡ್ತೀನಿ ಅತ್ಗೆ. ಆದ್ರೆ ಈ ವಿಷಯನ ಹೇಳೋದಕ್ಕೆ ಮಾತ್ರ ನನಗೆ ಧೈರ್ಯನೇ ಬರಲಿಲ್ಲ. ಅದಕ್ಕೆ ಆದ್ರೂ 2-3 ಸಲ ಹೇಳೋಣ ಅಂತ ಟ್ರೈ ಮಾಡಿದೆ.
ಆಗ್ಲೇ ಇಲ್ಲ. ಎಲ್ಲವ್ರು ತಪ್ಪು ತಿಳ್ಕೊಳ್ತಾರೋ ಅಂತ ಸುಮ್ಮನಾಗ್ಬಿಟ್ಟೆ. ಆಮೇಲೆ ಅವ್ರು ನನ್ನ ಜೊತೆ ಮಾತಾಡೋದೇ ಬಿಟ್ಬಿಟ್ರೆ ಏನ್ ಮಾಡೋದು? ಓಹೋ, ಇದು ಕಥೆ. ಭಾವ, ಅವ್ರನ್ನ ಲವ್ ಮಾಡ್ತಿದ್ದೀರಾ? ಇರ್ಬೋದೇನೋ. ಇರ್ಬಹುದೇನು, ನೀವ್ ಹೇಳ್ತಿರೋದ್ ನೋಡಿದ್ರೆ ಗೊತ್ತಾಗ್ತಾ ಇದೆ ನೀವ್ ಅವ್ರನ್ನ ಲವ್ ಮಾಡ್ತಾ ಇದ್ದೀರಾ ಅಂತ. ಇಲ್ಲ ಅಂದ್ರೆ ಹೀಗೆಲ್ಲ ಹೇಳೋದಕ್ ಸಾಧ್ಯನೇ ಇಲ್ಲ, ಹೀಗೆಲ್ಲ ಅನ್ಸೋದಕ್ಕೂ ಸಾಧ್ಯ ಇಲ್ಲ, ಗೊತ್ತಾ? ಇಷ್ಟ ಹೇಳಿದ್ರಲ್ಲ ಭಾವ, ಬಿಡಿ, ಇನ್ನ ಎಲ್ಲ ನಾವ್ ನೋಡ್ಕೋತೀವಿ, ಸರಿನಾ? ಮಣಿಯವ್ರಿಗೂ ನಿಮ್ಗೂ ಮದ್ವೆ ಮಾಡ್ಸೋ ಜವಾಬ್ದಾರಿ ನಮ್ದು. ಸರಿನಾ? ನೀವೇನು ಚಿಂತೆ ಮಾಡ್ಬೇಡಿ. ಅದ್ಕೆ ನನ್ಗೇನೋ ಮಣಿಯವ್ರಂದ್ರೆ ತುಂಬಾ ಇಷ್ಟ, ಆದ್ರೆ ಅವ್ರಿಗೂ ನಾನು ಇಷ್ಟ ಆಗ್ಬೇಕಲ್ವಾ? ಭಾವ, ನಿಮ್ಮನ್ನ ಇಷ್ಟ ಪಡದೇ ಇರೋರು ಯಾರಿದ್ದಾರೆ ಹೇಳಿ? ಹಾಗಲ್ಲ ಅದ್ಕೆ, ಒಂದ್ ವೇಳೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಏನ್ ಮಾಡೋದು? ಭಾವ, ಇಷ್ಟ ಆಗ್ಲಿಲ್ಲ ಅಂತಂದ್ರೆ ಅನ್ನೋ ಮಾತೇ ಇಲ್ಲ. ಅವ್ರಿಗೆ ನೀವಿಷ್ಟ ಆಗೋ ಥರ ನಾನ್ ಮಾಡ್ತೀನಿ, ಸರಿನಾ? ಹಾಗಾದ್ರೆ ಮಣಿಯವ್ರು ನನಗೆ ಸಿಗ್ತಾರಲ್ವಾ ಅದ್ಕೆ? ಒಳ್ಳೆಯವ್ರಿಗೆ ಕೆಟ್ಟದಾಗೋದಕ್ಕೆ ಸಾಧ್ಯನೇ ಇಲ್ಲ ಭಾವ. ಒಳ್ಳೆಯವ್ರಿಗೆ ಖಂಡಿತ ಒಳ್ಳೇದಾಗತ್ತೆ. ಖಂಡಿತ ಮಣಿಯವರು ನಿಮಗ್ ಸಿಗ್ತಾರೆ. ನಿಮ್ಮಿಬ್ರಿಗೂ ನಾನೇ ಮುಂದೆ ನಿಂತು ಮದ್ವೆ ಮಾಡ್ತೀನಿ. ಅದ್ಕೆ ನಿಜ ಹೇಳ್ತಾ ಇದ್ದೀರಾ? ಖಂಡಿತವಾಗ್ಲು. ಬೇಕಿದ್ರೆ ಮಾತು ಕೊಡ್ತೀನಿ. ಕರ್ಣ ನನಗ್ ಸಿಗ್ತಾನೆ, ಅವ್ನ್ ಫ್ರೆಂಡ್ಶಿಪ್ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಎಲ್ಲ ಒಂಥರ ವಿಚಿತ್ರ ಅನಿಸ್ತಾ ಇದೆ. ಇದೆಲ್ಲ ಹೇಗಾಯ್ತು ಅಂತಾನೆ ಗೊತ್ತಾಗ್ತಿಲ್ಲ. ಆದ್ರೂ ನನಗಂತೂ ಸಖತ್ ಖುಷಿ ಆಗ್ತಾ ಇದೆ. ಈ ಖುಷಿನ ಯಾರತ್ರನಾದ್ರೂ ಹಂಚ್ಕೊಳ್ಳೇಬೇಕು. ಬದುಕಿದ್ಯಾ? ಅದಕ್ಕೆ ಅಲ್ವಾ ಕಾಲ್ ಮಾಡಿರೋದು? ನಿನ್ನೆಯಿಂದ ನಿನಗ್ 1000 ಸಲ ಫೋನ್ ಮಾಡಿದೀನಿ. ಫೋನ್ನ ಸ್ವಿಚ್ ಆಫ್ ಮಾಡಿ ಇಟ್ಕೊಂಡು ಎಲ್ಲಿಗೆ ಹೋಗಿದ್ದೆ? ಯಾಕೆ ಹೇಳ್ತೀರಾ ಚಿಕ್ಕಿ, ಅದೊಂದ್ ದೊಡ್ಡ ಕತೆ. ನಾನ್ ಕರ್ಣನ್ ಜೊತೆ ನೆನ್ನೆ ರಾತ್ರಿ ಇಡೀ ರಾತ್ರಿ ಕಾಡಲ್ಲೇ ಇದ್ದೆ. ನೀನ್ ಇದೇ ರೀತಿ ಅವನ ಜೊತೆ ಕಾಡು ಮೇಡು ಅಂತ ಅಲ್ಲಿತ್ತಿದ್ರೆ ನಿನ್ ಜೀವನನೇ ಹತ್ಕೊಂಡು ಉರಿಯುತ್ತೆ. ಆಮೇಲೆ ನಿನ್ ಕೈಗೆ ಬರೀ ಬೂದಿ ಮಾತ್ರನೇ ಸಿಗೋದು. ಏನ್ ನಿಮ್ ಮಾತಿನ ಅರ್ಥ? ಏನಾಯ್ತು ಅಂತ ಹೀಗೆಲ್ಲ ಮಾತಾಡ್ತಿದ್ದೀರಾ? ಹೇಳ್ತೀನಿ. ಕರ್ಣ ಏನಾದ್ರೂ ನೀನ್ ಇಷ್ಟಪಡ್ತಿದೀನಿ ಅಂತ ಹೇಳಿದ್ನಾ? ಇಲ್ಲ. ನೀನೇನಾದ್ರೂ ಅವನ್ನ ಇಷ್ಟಪಡ್ತಿದೀನಿ ಅಂತ ಹೇಳಿದ್ಯಾ? ಚಿಕ್ಕಿ, ಇತಿಹಾಸದಲ್ಲಿ ಹುಡುಗಿ ಹುಡುಗನ ಲವ್ ಮಾಡ್ತಿದೀನಿ ಅಂತ ಹೇಳಿರೋ ಉದಾಹರಣೆನೇ ಇಲ್ಲ. ಅದ್ರಲ್ಲೂ ಈ ಪ್ರಿಯಾ, ಇವಳ ವಿಚಾರದಲ್ಲಿ ಮಾತ್ರ ಸಾಧ್ಯನೇ ಇಲ್ಲ. ಆ ಕರ್ಣ ಅವನಾಗ ಅವನೇ ಪ್ರಪೋಸ್ ಮಾಡ್ಬೇಕು. ಹಾಗ್ ಮಾಡ್ತೀನಿ. ಆ ದಿನ ದೂರನೂ ಇಲ್ಲ ಅಂತ ಅನ್ಕೊಳ್ಳಿ. ಸದ್ಯದಲ್ಲೇ ಆ ಕರ್ಣ ಕೈಯಲ್ಲಿ ರೋಸ್ ಇಟ್ಕೊಂಡು ನನ್ನನ್ನ ಹುಡ್ಕೊಂಡು ನನ್ನ ಹಿಂದೆ ಬಂದೇ ಬರ್ತಾನೆ. ಪ್ರಿಯಾ, ನೀನ್ ಇದೇ ರೀತಿ ಕನ್ಸ್ ಕಾಣ್ತಾ ಇರು. ಕರ್ಣ ಯಾವ್ದಾನ ಒಂದು ಹುಡುಗಿನ ಮದ್ವೆ ಮಾಡ್ಕೊಂಡು ಮುನ್ಗೂ ಕರ್ಕೊಂಡು ಹೋಗ್ತಾನೆ. ಚಿಕ್ಕಿ, ನಿಮ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಕಿರ್ಚ್ಬೇಡ್ವೆ. ನಿಮ್ ಚಿಕ್ಕಿ ಏನೇ ಹೇಳಿದ್ರು ನೀನ್ ನೋಡೋದಕ್ಕೆ ಅಂತಾನೆ ತಿಳ್ಕೊ. ಮನೇಲಿ ಕರ್ಣನ್ಗೆ ಮದ್ವೆ ಮಾಡೋದಕ್ ನೋಡ್ತಿದ್ದಾರೆ. ಅಷ್ಟೇ ಅಲ್ಲ, ಆ ಸುಪ್ನತಿ ಸೇವಂತಿ ಕರ್ಣನ್ಗೆ ಹುಡುಗಿನೂ ಹುಡುಕಿದಾಳೆ. ಆ ಹುಡುಗಿ ಕರ್ಣನ ಮದ್ವೆ ಮಾಡ್ಕೊಳೋದಕ್ಕೆ ಒಪ್ಕೊಂಡಿದ್ದಾಳಂತೆ. ಇನ್ನೇನಿದ್ರು ಕರ್ಣ ಒಪ್ಕೊಳ್ಳೋದು ಮಾತ್ರ ಬಾಕಿ ಇದೆ. ಅವನೇನಾದ್ರೂ ಒಪ್ಕೊಂಡ್ರೆ ನೀನ್ ಗಂಟು ಮುಟ್ಟೆ ಕಟ್ಕೊಂಡು ಕಾಶಿಗೋ ರಾಮೇಶ್ವರಕ್ಕೋ ಹೋಗ್ತಾ ಇರ್ಬೇಕು ಅಷ್ಟೇ. ಪ್ರಿಯಾ, ನನ್ಗೇನು ಸೇವಂತಿ ಹೋಗ್ತಾ ಇರೋ ಸ್ಪೀಡ್ ನೋಡಿದ್ರೆ ನಿಜವಾಗ್ಲೂ ಕರ್ಣನ್ಗೆ ಖಂಡಿತವಾಗ್ಲೂ ಮದ್ವೆ ಮಾಡಿಸ್ಬಿಡ್ತಾಳೆ. ನೀನು ಗೊತ್ತಲ್ಲ, ಅವಳೊಂದ್ಸಲಿ ಮನ್ಸ್ ಮಾಡಿದ್ರೆ ಆ ಕೆಲ್ಸ ಮಾಡಿ ಮುಗಿಸ್ತಾಳೆ ಅಂತ. ಈ ಸೇವಂತಿ ಯಾಕೆ ನನ್ನ ಟಾರ್ಗೆಟ್ ಮಾಡ್ತಿದ್ದಾಳೆ? ಪದೇ ಪದೇ ಯಾಕೆ ನನ್ಗೆ ಅಡ್ಗಾಲ ಹಾಕ್ತಿದ್ದಾಳೆ? ಇಷ್ಟು ದಿನ
ಇರೋ ಬರೋದ್ನೆಲ್ಲ ಕಿತ್ಕೊಂಡಿದ್ ಸಾಲ್ದು ಅಂತ ಈಗ ಕರ್ಣನ್ನು ನನ್ನಿಂದ ಕಿತ್ಕೊಳಕ್ ನೋಡ್ತಾ ಇದ್ದಾಳೆ. ಅದೇನಾದ್ರೂ ಆಗ್ಲಿ, ಕರ್ಣನ್ ಮಾತ್ರ ಬಿಟ್ಕೊಡೋ ಮಾತೇ ಇಲ್ಲ. ಅವನ್ ನನಗ್ ಬೇಕು, ಅವನನ್ನ ನಾನೇ ಮದ್ವೆ ಆಗ್ಬೇಕು. ಸೇವಂತಿ, ನೋಡ್ತಾ ಇರು, ಕರ್ಣ ತಾಳಿ ಕಟ್ಟೋದು ನನ್ನ ಕುತ್ತಿಗೆಗೆನೆ. ಸೊಸೆ, ಸೇವಂತಿ ಇಷ್ಟೊತ್ತಾದ್ರೂ ಬರ್ಲಿಲ್ಲ. ಅವನು ಅವಳ ಜೊತೆನೂ ಜಗಳ ಮಾಡ್ತಿದ್ದಾನೋ ಏನೋ. ಅತ್ತೆ, ನಾನು ಹೋಗೊಂದ್ಸಲ ನೋಡ್ಕೊಂಡ್ ಬರ್ತೀನಿ. ಹಾ, ಸೇವಂತಿ, ಏನ್ ಮಾಡ್ಕೊಂಡ ಅಂತ ವಿಚಾರಿಸ್ತೀಯಾ? ಏನಾಯ್ತಂತೆ? ಅತ್ತೆ, ಗಾಬರಿ ಆಗಂತದ್ದೇನೂ ಇಲ್ಲ. ಅದೇನೋ ಕಾಡ್ ಕಡೆ ಹೋಗಿದ್ರಂತೆ, ಸ್ವಲ್ಪ ಪೆಟ್ಟಾಗಿದೆ ಅಂತೆ ಅಷ್ಟೇ. ಅವ್ರಿಗೇನು ತೊಂದ್ರೆ ಇಲ್ಲ, ಇವಾಗ ಆರಾಮಾಗಿದ್ದಾರೆ. ಸರಿ. ಏನು ಕಾಡ್ಗೋಗಿದ್ನಂತ? ಅವನ್ಗಲ್ಲಿ ಏನ್ ಕೆಲ್ಸ ಇದೆ? ಅದೇನೋ ನನಗ್ ಗೊತ್ತಿಲ್ಲ ಅಜ್ಜಿ, ಆದ್ರೆ ನಿಮ್ಮೆಲ್ರಿಗೂ ಒಂದ್ ಒಳ್ಳೆ ಸುದ್ದಿ ಅಂತೂ ಇದೆ. ಕೇಳಿದ್ರೆ ನೀವೆಲ್ರೂ ಖುಷಿ ಪಡ್ತೀರಾ ಗೊತ್ತಾ? ಹೌದಾ? ಏನಮ್ಮ ವಿಷಯ? ಅಜ್ಜಿ, ಅತ್ತೆ, ಭಾವ ನಮ್ ದಾರಿನ ಇನ್ನೂ ತುಂಬಾ ಸುಲಭ ಮಾಡಿದ್ದಾರೆ. ಅವರು ಮಣಿ ಅನ್ನೋ ಹುಡ್ಗಿನ ಇಷ್ಟ ಪಡ್ತಾ ಇದಾರಂತೆ. ಅವಳನ್ನೇ ಮದ್ವೆ ಮಾಡ್ಕೋತೀನಿ ಅಂತ ಹೇಳ್ತಾ ಇದ್ರು. ಎಷ್ಟು ಒಳ್ಳೆ ವಿಷಯ ಹೇಳ್ದಮ್ಮ, ತುಂಬಾ ಖುಷಿ ಆಗ್ತಿದೆ. ನನಗೂ ಅಷ್ಟೇ ತುಂಬಾ ಖುಷಿ ಆಯ್ತು. ಈ ಜನ್ಮದಲ್ಲಿ ಅವ್ನ್ ಮದುವೆ ಆಗ್ತಾನೋ ಇಲ್ವೋ ಅಂದ್ಕೊಂಡಿದ್ದೆ. ಸದ್ಯ ಅವನೇ ಒಂದ್ ಹುಡುಗಿನ ಮೆಚ್ಕೊಂಡಿದ್ದಾನಲ್ಲ, ಒಳ್ಳೇದಾಯ್ತು. ಅತ್ತೆ, ಕರ್ಣ ನಾವು ತೋರ್ಸೋ ಹುಡುಗಿನ ಮದ್ವೆ ಆಗ್ತಾನೋ ಇಲ್ವೋ ಅಂತ ತುಂಬಾ ಆತಂಕ ಆಗ್ತಿತ್ತು. ಈಗ ಅವನೇ ಒಂದ್ ಹುಡುಗಿನ ಇಷ್ಟ ಪಡ್ತಿದ್ದಾನೆ ಅಂದ್ರೆ ಏನು ತೊಂದ್ರೆ ಇಲ್ಲದೆ ಮದ್ವೆ ಮಾಡ್ಕೊಟ್ಬಿಡೋಣ. ಹುಡುಗಿ ಒಳ್ಳೆವಳಾಗಿದ್ರೆ ಸಾಕು, ಗ್ರ್ಯಾಂಡ್ ಆಗಿ ಮದ್ವೆ ಮಾಡ್ಬಿಡೋಣ. ನಾನು ಹಾಗೆ ಹೇಳಿದೀನಿ ಮಾವ. ಅದೇನೇ ಆದ್ರೂ ನಾನೇ ಮುಂದೆ ನಿಂತು ಮದ್ವೆ ಮಾಡ್ತೀನಿ ಅಂತ ಹೇಳಿದೀನಿ. ಒಳ್ಳೆ ಕೆಲ್ಸನೇ ಮಾಡಿದ್ಯಮ್ಮ. ಒಟ್ನಲ್ಲಿ ಅವನ್ಗೊಂದ್ ಮದ್ವೆ ಅಂತ ಮಾಡ್ಬಿಟ್ರೆ ನಮ್ ಜವಾಬ್ದಾರಿನೇ ಕಳಿಯುತ್ತೆ. ಆಮೇಲೆ ಅವನುಂಟು, ಅವನ್ ಹೆಂಡತಿ ಉಂಟು, ಅಷ್ಟೇ. ಸೇವಂತಿ, ಇನ್ ತಡ ಮಾಡೋದ್ ಬೇಡಮ್ಮ. ಆ ಹುಡುಗಿ ಯಾರು ಏನು ಅಂತ ತಿಳ್ಕೊ. ಅವ್ರ ತಂದೆ ತಾಯಿನ ಕರೆಸಿ ಮದುವೆ ಬಗ್ಗೆ ಮಾತಾಡೋಣ. ಹಾ ಅಜ್ಜಿ, ಅವಳು ಯಾರು, ಎಲ್ಲಿದ್ದಾಳೆ, ಯಾವ ಊರು, ಇದೆಲ್ಲದನ್ನು ತಿಳ್ಕೊತೀನಿ. ಆಮೇಲೆ ಬೇಕಾದ್ರೆ ಏನ್ ಮಾಡೋದು ಅಂತ ಯೋಚನೆ ಮಾಡೋಣ. ಆದಷ್ಟು ಬೇಗ ಆ ಕೆಲ್ಸ ಮಾಡಮ್ಮ. ಮದ್ವೆ ಆದ್ಮೇಲಾದ್ರೂ ಅವ್ನ್ ನಮ್ಮ ಹತ್ರ ಎಲ್ಲ ಸರಿ ಹೋಗ್ತಾನ ನೋಡೋಣ. ಅಮ್ಮ, ಖಂಡಿತ ಅವ್ನ್ ಬದ್ಲಾಗೆ ಆಗ್ತಾನೆ, ಆ ನಂಬಿಕೆ ನನ್ಗಿದೆ. ಓಹೋ, ಏನು ಎಲ್ರೂ ಸೇರ್ಕೊಂಡು ಕರಡಿಗೆ ಕಲ್ಯಾಣ ಮಾಡ್ಸಕ್ ಹೋಗ್ತಿದ್ದೀರಾ? ನೋಡು ಸೇವಂತಿ, ಅವನಿಗೆ ಸಹಾಯ ಮಾಡೋದು ಒಂದೇ, ಕಾಲ್ಗೆ ಕಲ್ ಕಟ್ಕೊಂಡು ಬಾವಿಗೆ ಬೀಳೋದು ಒಂದೇ. ಅರ್ಥ ಆಯ್ತಾ ಸೇವಂತಿ? ಸರ್, ಏನ್ ಹೇಳ್ತಿದ್ದೀರಾ? ನನಗೆ ಯಾಕೋ ನೀನು ರಾಂಗ್ ರೂಟಲ್ಲಿ ಹೋಗ್ತಾ ಇದೀಯ ಅಂತ ಅನಿಸ್ತಾ ಇದೆ. ಫಸ್ಟ್ ನಿನ್ನ ಡೆಸ್ಟಿನೇಷನ್ ಚೇಂಜ್ ಮಾಡ್ಕೋ. ಅವನ ವಿಚಾರದಲ್ಲಿ ನೀನ್ ತಲೆ ಹಾಕೋದು ಸರಿ ಕಾಣಿಸೋದಿಲ್ಲ. ಅವನು ಏನಾದ್ರೂ ಮಾಡ್ಕೊಳ್ಳಿ, ಅದು ನಿನಗೇನಕ್ ಬೇಕು? ಕೆಟ್ಟವ್ರಿಗೆ ಒಳ್ಳೇದು ಮಾಡ್ತೀನಿ ಅಂತ ಹೋಗೋದು ಕೆಟ್ಟತನಾನೇ. ಇಲ್ಲಿ ಸೇವಂತಿ, ಒಂದ್ ನಿಮಿಷ. ನನಗೆ ಈ ಸ್ವೀಟ್ ಬೇಡ, ಆ ಸ್ವೀಟ್ ಬೇಕು. ಆ ಸ್ವೀಟಾ? ಯಾವ ಸ್ವೀಟು? ಅದೇ ಸೇವಂತಿ, ಈ ಸ್ವೀಟು. ಹೋಗಿ ಸರ್, ಯಾವಾಗ್ಲೂ ನಿಮ್ದಿದೆ ಆಗೋಯ್ತು. ತಗೊಳ್ಳಿ ನಿಮ್ ಸ್ವೀಟು. ಸೇವಂತಿ, ಈಗೇನು ಕೊಡಲ್ಲ ನೀನು? ಕೊಡಲ್ಲ ಅಂದ್ರೆ? ಬಿಡಲ್ಲ ಅಂದ್ರೆ? ಆಗಲ್ಲ ಸರ್. ನೋಡು, ಗಂಡನ ಈ ರೀತಿಯೆಲ್ಲ ಸತಾಯಿಸ್ಬಾರ್ದಪ್ಪ. ಹಾರ್ಟ್ಗೆ ತುಂಬಾ ನೋವಾಗುತ್ತೆ. ಇಲ್ಲಿ ಕೊಡು. ಅತ್ತೆ, ಏಯ್, ಸುಳ್ಳು ಹೇಳ್ತೀಯ ನೀನು? ನನಗೆ ನಿಜವಾಗ್ಲೂ ಅಮ್ಮ ಬಂದ್ಬಿಟ್ರು ಅಂತ ಎಷ್ಟು ಗಾಬರಿ ಆಯ್ತು ಗೊತ್ತಾ? ಆಹಾ, ನೀವ್ ಹೀಗೆ ಮಾಡ್ತಿದ್ರೆ ನಿಜವಾಗ್ಲೂ ಕರಿಬೇಕಾಗತ್ತೆ. ಹೌದಾ? ಅದು ಹೇಗೆ ಕರಿತಿ ಅಂತ ನಾನು ನೋಡ್ತೀನಿ. ಎಲ್ಲಿ ಕರಿ. ಅತ್ತೆ,
ಏನಾಗಿದೆ ನಿಮ್ಗೆ? ಗೊತ್ತು ಏನೂ ಇಲ್ವಾ ನಿಮ್ಮನ್ನ? ಸೇವಂತಿ, ನಿಜವಾಗ್ಲೂ ನೀನು ಇರ್ಲಿಲ್ಲ ಅಂದಿದ್ರೆ ನನ್ನ ಲೈಫ್ ಏನಾಗ್ತಿತ್ತು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ನೀನ್ ನನ್ನ ಲೈಫಿಗೆ ಬಂದ್ಮೇಲೆ ನಾನು ಎಷ್ಟು ಖುಷಿಯಾಗಿದ್ದೀನಿ ಗೊತ್ತಾ? ಎಷ್ಟು? ಅದನ್ನ ಮಾತಲ್ಲಿ ಹೇಳಕ್ಕಾಗಲ್ಲ ಸೇವಂತಿ, ಅನುಭವಿಸ್ತವನಿಗೆ ಮಾತ್ರ ಗೊತ್ತು. ನೀನಿಲ್ಲ ಅಂದ್ರೆ ನನ್ನ ಜೀವನನೇ ಅಲ್ಲ. ಎಷ್ಟೇ ನೋವಿರ್ಲಿ, ಎಷ್ಟೇ ಟೆನ್ಷನ್ ಇರ್ಲಿ, ನಿನ್ನ ಮುಖ ನೋಡ್ತಿದ್ದ ಹಾಗೆ ಎಲ್ಲ ಮಾಯ ಆಗ್ಬಿಡುತ್ತೆ. ಆಮೇಲೆ ನಾನು ಎಲ್ಲಾದ್ರೂ ಆಚೆ ಹೋದ್ರೆ ಯಾವಾಗ ಮನೆ ಬರ್ತೀನೋ ಅಂತ ಅನಿಸ್ತಾ ಇರತ್ತೆ, ಯಾವಾಗ ನಿನ್ನ ಮುಖ ನೋಡ್ತೀನೋ ಅಂತ ಅನಿಸ್ತಾ ಇರತ್ತೆ. ಸೇವಂತಿ, ನಾನು ಆ ದೇವರನ್ನ ಕೇಳ್ಕೊಳ್ಳೋದು ಇಷ್ಟೇ ಸೇವಂತಿ, ನಮ್ಮ ಜೀವನದಲ್ಲಿರೋ ಸುಖ ಸಂತೋಷ ಹಾಗೆ ಇರೋ ಹಾಗೆ ಮಾಡಪ್ಪ, ಯಾರ ದೃಷ್ಟಿನೂ ನಮ್ಮ ಮೇಲೆ ಬೀಳ್ದೇ ಇರೋ ಹಾಗೆ ಮಾಡಪ್ಪ ಅಂತ. ಸೇವಂತಿ, ಈಗ ನನ್ನ ಲೈಫಲ್ಲಿ ಹೀಗಿದ್ದೀನಿ ಅಂದ್ರೆ ಅದಕ್ಕೆ ನೀನೇ ಕಾರಣ. ನನ್ನ ಜೀವನನೂ ನೀನೇ, ನನ್ನ ಜೀವ ಕೂಡ ನೀನೇ. ಸರ್, ನಾನಿವತ್ತು ಇಷ್ಟು ಖುಷಿಯಾಗಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನೀವೇ. ನಾನಿಷ್ಟು ಖುಷಿಯಾಗಿರೋದಕ್ಕೆ ಕಾರಣ ಆಗಿರೋ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಥ್ಯಾಂಕ್ಸ್ ಎಲ್ಲ ಏನೋ ಬೇಡ. ಸರಿ, ಹಾಗಾದ್ರೆ ನನ್ಗೊಂಚೂರು ಕೆಲಸ ಇದೆ, ಮುಗಿಸ್ಕೊಂಡು ಬರ್ತೀನಿ. ಚೆಕಪ್ಗೆ ಹೋಗೋಣ. ರೆಡಿ ಆಗಿರು. ಬಾಯ್ ಬಾಯ್. ಅಶ್ವಿನ್, ನಾವ್ ಈ ತರ ಹೊರಗಡೆ ಬಂದು ಎಷ್ಟ್ ದಿನ ಆಗಿತ್ತಲ್ವಾ? ಇರಬಹುದು. ನಂಗಂತೂ ತುಂಬಾ ಖುಷಿ ಆಗ್ತದೆ. ಮನೇಲಿ ಇದ್ದಿದ್ದು ತುಂಬಾ ಬೋರ್ ಆಗ್ಬಿಟ್ಟಿತ್ತು. ನನ್ ಮೈಂಡಿಗೆ ಎಷ್ಟು ಫ್ರೆಶ್ ಅನ್ಸ್ದೆ ಗೊತ್ತಾ? ತುಂಬಾ ರಿಲ್ಯಾಕ್ಸ್ಡ್ ಅನ್ಸ್ತದೆ. ಹಾಗಾದ್ರೆ ಖುಷಿನ ಇವಾಗ? ಯಾಕೆ ಕೇಳ್ತೀಯ? ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತದೆ. ನನ್ಗೆ ಇದರ ಗಂಡನ ಜೊತೆ ಐಸ್ ಕ್ರೀಮ್ ತಿನ್ಕೊಂಡ್ ಬರೋದು ಎಷ್ಟ್ ಇಷ್ಟ ಗೊತ್ತಾ? ಆದ್ರೆ ನೀನೆ ನಂಗೆ ಟೈಮೇ ಕೊಡಲ್ಲ. ನಿನಗೆ ಗೊತ್ತಿದೆಯಲ್ಲ ಪೂಜಾ, ಆಫೀಸಲ್ಲಿ ಎಷ್ಟು ಕೆಲಸ ಇರುತ್ತೆ ಅಂತ. ನೀನ್ ಏನೇ ಹೇಳು ಅಶ್ವಿನ್, ಇನ್ಮೇಲಿಂದ ನೀನ್ ವಾರಕ್ಕೆ ಒಂದ್ಸಲಿನಾದ್ರೂ ನನ್ನ ಆಚೆ ಕರ್ಕೊಂಡು ಹೋಗ್ಬೇಕು. ಇಲ್ಲ ಅಂದ್ರೆ ನಾನ್ ನಿನ್ ಜೊತೆ ಮಾತಾಡಲ್ಲ. ನೋಡ್ ಪೂಜಾ, ಆಫೀಸಲ್ಲಿ ಎಷ್ಟು ಟೆನ್ಷನ್ ಇರುತ್ತೆ ಅಂತ ನಿನಗೆ ಗೊತ್ತಲ್ವಾ? ನಿನಗೆ ನನ್ನ ಮನೇಲೇ ಟೈಮ್ ಕೊಡೋಕ್ಕಾಗ್ತಿಲ್ಲ, ಇನ್ನು ಆಚೆ ಕರ್ಕೊಂಡು ಬರೋಕ್ಕಾಗುತ್ತಾ? ನೋಡೋಣ, ಸಾಧ್ಯ ಆದ್ರೆ ಖಂಡಿತ ಕರ್ಕೊಂಡು ಬರ್ತೀನಿ. ಆದ್ರೆ ಗ್ಯಾರಂಟಿ ಎಲ್ಲ ಇಟ್ಕೋಬೇಡ, ಆಯ್ತಾ? ನಂಗೆ ಅರ್ಥ ಆಗತ್ತೆ ಅಶ್ವಿನ್. ನಿನ್ನೆ ಮಾವ ಆ ಥರ ಮಾತಾಡಿದ್ದಕ್ಕೆ ನೀ ಬೇಜಾರು ಮಾಡ್ಕೋಬೇಡ. ಇದೇ ಪರಿಸ್ಥಿತಿ ಮುಂದುವರೆದ್ರೆ ನಿಂಗೆ ಗೌರವ ಸಿಕ್ಲಿಲ್ಲ ಅಂದ್ರೆ ಯಾರಿಗೂ ಕೇರ್ ಮಾಡೋದೇ ಬೇಡ. ನಮ್ಮ ಪಾಡ್ ನಾವು ನೋಡ್ಕೊಳ್ಳೋಣ. ಅಂದ್ರೆ ನಾವಿಬ್ರು ನಮ್ದೇ ಕಂಪ್ನಿ ಶುರು ಮಾಡೋಣ ಅಶ್ವಿನ್. ನಾನು ನಿನ್ಗೆ ಸಪೋರ್ಟ್ ಆಗಿ ನಿಲ್ತೀನಿ. ಆಗ ನೀನೇ ಬಾಸು, ನಿನ್ನ ಯಾರು ಕೇಳೋ ಹಾಗೆ ಇರಲ್ಲ. ಈ ವಿಚಾರದ ಬಗ್ಗೆ ಅಜ್ಜಿ ಹತ್ರನೂ ಆಲ್ರೆಡಿ ಮಾತಾಡಿದ್ದೀನಿ. ನನ್ನ ಗಂಡನಿನ್ನಾದ್ರೂ ನೀವು ಕಡೆಗಣಿಸಿದ್ರೆ ನಮ್ಮ ಪಾಡ್ ನಾವು ನೋಡ್ಕೋಬೇಕಾಗತ್ತೆ ಅಂತ ಎಚ್ಚರಿಕೆ ಕೂಡ ಕೊಟ್ಟಿದ್ದೀನಿ. ಪೂಜಾ, ನೀನು ಹಿಂಗೆಲ್ಲ ಮಾಡಕ್ ಹೋಗ್ಬೇಡ, ನಂಗೆ ಸ್ವಲ್ಪನೂ ಇಷ್ಟ ಆಗಲ್ಲ. ಯಾಕೆ? ಅಪ್ಪ ಅಮ್ಮ ಮನೆಯವ್ರನ್ನೆಲ್ಲ ಬಿಟ್ಟು ನಾನು ಯಾವ ನಿರ್ಧಾರನೂ ತಗೊಳಲ್ಲ. ಹಾಗೆ ಮಾಡಿದ್ರೆ ತಪ್ಪಾಗುತ್ತೆ. ಆಮೇಲೆ ಅದೇ ನೋವು ನನ್ನ ಎದೆಯಲ್ಲಿ ಕಾಡ್ತಾ ಇರುತ್ತೆ. ಹಾಗಾದ್ರೆ ಆ ಕರ್ಣ ಅವ್ರ ಕೈಯಲ್ಲಿ ಅವಮಾನ ಮಾಡಿಸ್ಕೊಂಡು ಅವ್ರ ಕೈ ಕೆಳಗಡೆ ಕೆಲಸ ಮಾಡ್ಕೊಂಡು ನೀನಲ್ಲಿರೋ ನೋವೆಲ್ಲ ಒಳಗಿಟ್ಕೊಂಡು ಅಲ್ಲೇ ಇರ್ತೀಯಾ? ಅಶ್ವಿನ್, ನೀನೇನಾದ್ರೂ ಅನ್ಕೋ, ನಿನಗೆ ಅವಮಾನ ಆಗೋದನ್ನ ನಾನು ಸಹಿಸ್ಕೊಳ್ಳೋದಕ್ಕಾಗಲ್ಲ. ಅದು ಆ ಕರ್ಣ ಅವರಿಂದ ನೋವಾದ್ರೆ ಖಂಡಿತ ಸಹಿಸ್ಕೊಳ್ಳೋಕ್ಕಾಗಲ್ಲ. ಇವಾಗ ಅವ್ರು ಮಾಡ್ತಿರೋದನ್ನ ನೋಡಕ್ಕಾಗ್ತಿಲ್ಲ. ಇನ್ನೇನಾದ್ರು ಜಾಸ್ತಿ ಆದ್ರೆ ಸರಿ ಇರೋದಿಲ್ಲ ಅಶ್ವಿನ್. ಆ ಟೈಮಿಗೆ ನಂಗೆ ನೋವಾಗೋದು ನಿಜ. ಆಮೇಲೆ ಯೋಚನೆ ಮಾಡಿದಾಗ ಎಷ್ಟು ದಿನ ಹೀಗೆ ಇರುತ್ತೆ? ಒಂದಲ್ಲ ಒಂದಿನ ಎಲ್ಲ ಸರಿ ಹೋಗುತ್ತೆ. ಈಗ ನೀನು ಹಾಗೆ ಅನ್ಕೋ, ಸುಖನೂ ಶಾಶ್ವತ ಅಲ್ಲ, ದುಃಖನೂ ಶಾಶ್ವತ ಅಲ್ಲ. ಯಾಕಂದ್ರೆ ಇಲ್ಲಿ ನಮ್ಮ ಕೈಲಿ ಏನೂ ಇಲ್ಲ, ಎಲ್ಲನೂ ನಿರ್ಧಾರ ಮಾಡೋದು ಕಾಲನೇ. ಹಾಗಾಗಿ ಏನು ಅನ್ಕೋಬೇಡ, ಕೆಟ್ಟ ಆಲೋಚನೆಗಳನ್ನೆಲ್ಲ ತಲೆಯಿಂದ ತೆಗೆದಾಕ್ಬಿಟ್ಟು ಆರಾಮಾಗಿರು. ಇಷ್ಟು ಬೇಗ 1 ಗಂಟೆ ಆಗೋಯ್ತಾ? ಅಣ್ಣ ಅದಕ್ಕೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ದ. ನನ್ನ ಪ್ರಕಾರ ಇವಾಗ ಅವನಲ್ಲಿಂದ ಹೊರಟಿರ್ತಾನೆ, ಮಾವ ಒಬ್ಬರೇ ಇರ್ತಾರೆ. ಯಾವುದಕ್ಕೂ ಫೋನ್ ಮಾಡಿ ನಾನು ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳ್ಬಿಡ್ತೀನಿ.
ಯಾಕೆ ಫೋನ್ ತೆಗಿತಿಲ್ಲ? ಮಾವ ಯಾಕೆ ಕಾಲ್ ಪಿಕ್ ಮಾಡ್ತಿಲ್ಲ? ಆದಿಶೇಷ ಏನಾದರೂ ಮಾವನ ಜೊತೆ ಜಗಳ ಮಾಡ್ತಿರ್ಬೋದಾ, ಅಥವಾ ಇನ್ನೇನಾದರೂ ಆಗಿರ್ಬೋದಾ? ಅಶ್ವಿನ್, ಏನ್ ಯೋಚನೆ ಮಾಡ್ತಿದ್ಯಾ? ಪೂಜಾ, ಒಂದು ಕೆಲಸ ಮಾಡು, ನಾನು ಅರ್ಜೆಂಟ್ ಆಫೀಸ್ಗೆ ಹೋಗ್ಬೇಕು, ನೀನು ಮನೆಗೆ ಹೋಗಿರು. ಈಗ್ಲಾ? ಹೌದು ಪೂಜಾ, ಅರ್ಜೆಂಟ್ ಆಫೀಸಲ್ಲಿ ಮೀಟಿಂಗ್ ಇದೆಯಂತೆ, ಹೋಗ್ಬೇಕು. ಸರಿ, ನನ್ನ ಮನೆ ತನಕ ಡ್ರಾಪ್ ಮಾಡು. ಪ್ಲೀಸ್ ಪೂಜಾ, ಅರ್ಜೆಂಟ್ ಇದೆ, ಬೇಜಾರು ಮಾಡ್ಕೋಬೇಡ. ಬರ್ತೀನಿ. ಹಾಂ, ಅರ್ಜುನ್ ಈ ಥರ ಪ್ಲ್ಯಾನ್ ಮಾಡ್ತಾನೆ, ನನ್ನನ್ನೇ ಚೀಟ್ ಮಾಡ್ತಾನೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನನ್ನ ಎದುರುಗಡೆನೆ ಬಂದು ನಮ್ಮ ಮಾವನೇ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದೀನಿ ಅಂತ ಹೇಳ್ತಾನಲ್ಲ, ಅವನೆಷ್ಟು ಕ್ರಿಮಿನಲ್ ಇರಬೇಡ. ಯಾರ ಮುಂದಿನ ತಲೆ ತೆಗಿಸ್ತಾರೋ ನಾನು ಇವತ್ತೇನು ಮಾಡಬೇಕು ಅಂತ ಗೊತ್ತಾಗದೆ ಒದ್ದಾಡೋ ರೀತಿ ಆಗೋಯ್ತು. ನನ್ನನ್ನು ಈ ರೀತಿ ಸೆಂಟಿಮೆಂಟಲ್ ಆಗಿ ಹೊಡಿತಾನೆ, ನಮ್ಮ ಮಾವನ ಕಿಡ್ನಾಪ್ ಮಾಡಿ ನನ್ನ ಕೈ ಕಟ್ಟಾಗ್ತಾನೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಪಾಪ, ಮಾವನ ಮನೆ ಕರ್ಕೊಂಡು ಬರ್ತೀನಿ ಅಂತ ತುಂಬ ಖುಷಿಯಾಗಿದ್ರು, ನಾನು ಕೂಡ ಖುಷಿಯಾಗಿದ್ದೆ. ಆದರೆ ಆ ಅರ್ಜುನ್ ನನ್ನ ಖುಷಿಗೆ ಎಳ್ಳು ನೀರು ಬಿಟ್ಬಿಟ್ಟ. ನಮ್ಮ ಮಾವನ ಎಲ್ಲಿ ಬಚ್ಚಿಟ್ಟಿರ್ಬೋದು, ಹೇಗೆ ಕಂಡಿಡಿಯೋದು? ನಮ್ಮ ಮಾವನ ಅವನಿಂದ ಹೇಗೆ ಬಿಡಿಸ್ಕೊಂಡು ಬರೋದು?